ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಒಂದೇ ವೇದಿಕೆಯಲ್ಲಿ ಸಿಕ್ಕರೆ ಹೇಗಿರುತ್ತೆ? ಇಡೀ ಸೌತ್ ಇಂಡಸ್ಟ್ರಿಯೇ ಆ ಕಡೆ ತಿರುಗಿ ನೋಡ್ಬೇಕಾಗುತ್ತೆ ಅಲ್ವಾ? ಹೌದು, ಬುಚ್ಚಿ ಬಾಬುಸನ ನಿರ್ದೇಶನದ ಬಹು ನಿರೀಕ್ಷಿತ ಪೆದ್ದಿ ಸಿನಿಮಾದ ಭರ್ಜರಿ ಪ್ರೆಸ್ ಮೀಟ್ ಇತ್ತೀಚೆಗಷ್ಟೇ ನಮ್ಮ ಬೆಂಗಳೂರಿನಲ್ಲಿ ನಡೆಯಿತು. ಜೂನ್ 4ರಂದು ಸಿನಿಮಾ ವಿಶ್ವಾದ್ಯಂತ ತೆರೆಗೆ ಬರ್ತಿದೆ. ಆದ್ರೆ ಈ ನಮ್ಮ ಬೆಂಗಳೂರಿನ ಈವೆಂಟ್ ನಲ್ಲಿ ಎಲ್ಲರ ಕಣ್ಣು ನೆಟ್ಟಿದ್ದು ಮಾತ್ರ ನಮ್ಮ ಸೆಂಚುರಿ ಸ್ಟಾರ್ ಶಿವಣ್ಣ ಅವರ ಮೇಲೆ. ವೇದಿಕೆಯಲ್ಲಿ ಶಿವಣ್ಣನವರು ಮಾತನಾಡಲು ಮೈಕ್ ಕೈಗೆತ್ತಿಕೊಳ್ತಾ ಇದ್ದಂತೆಯೇ ಇಡೀ ಹಾಲಿನಲ್ಲಿ ಚಪ್ಪಾಳೆ ಸೀಟಿಗಳ ಸೌಂಡ್ ಗಗನ ಮುಟ್ಟಿತ್ತು. ಅಷ್ಟಕ್ಕೂ ಆ ವೇದಿಕೆಯಲ್ಲಿ ಶಿವಣ್ಣ ರಾಮ್ ಚರಣ್ ಬಗ್ಗೆ ಏನು ಭವಿಷ್ಯ ನುಡಿದರು? ಪೆದ್ದಿ ಚಿತ್ರದಲ್ಲಿ ಶಿವಣ್ಣ ಅವರ ಪಾತ್ರ ಎಂತದ್ದು? ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ವಿಡಿಯೋ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಅದಕ್ಕೂ ಮುಂಚೆ ಪ್ರೇಕ್ಷಕರಲ್ಲಿ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್. ನಮ್ಮ ಟೀಮ್ ಹಾರ್ಡ್ ವರ್ಕ್ ಗೆ ನಿಮ್ಮ ಕಡೆಯಿಂದ ಸಿಗೋ ಒಂದು ಬಿಗ್ ಸಪೋರ್ಟ್ ಅಂದ್ರೆ ಅದು ನಿಮ್ಮ ಸಬ್ಸ್ಕ್ರಿಪ್ಷನ್. ಕತೆ ಸ್ಟುಡಿಯೋ ಕೇವಲ ನಮ್ಮ ಚಾನೆಲ್ ಅಲ್ಲ, ಇದು ನಿಮ್ಮ ಜಗತ್ತು. ನಮ್ಮನ್ನು ಮತ್ತಷ್ಟು ಮೋಟಿವೇಟ್ ಮಾಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ಹೊಸ ಪ್ರಯತ್ನಗಳಿಗೆ ಶಕ್ತಿ ತುಂಬಿ. ಇನ್ನು ತಡ ಮಾಡದೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಪ್ರೆಸ್ ಮೀಟ್ ನಲ್ಲಿ ಮಾತನಾಡಿದ ಶಿವಣ್ಣ, ರಾಮ್ ಚರಣ್ ಅವರ ನಟನೆ ಮತ್ತು ಸಿನಿಮಾಗಾಗಿ ಅವರು ಪಟ್ಟ ಶ್ರಮವನ್ನು ಮುಕ್ತ ಕಂಠದಿಂದ ಹೋಳಿದರು. ಶಿವಣ್ಣ ಹೇಳಿದ ಒಂದು ಮಾತು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ. ಅದೇನಂದ್ರೆ, ಈ ಸಿನಿಮಾದ ನಟನೆಗಾಗಿ ರಾಮ್ ಚರಣ್ ಅವರಿಗೆ ನ್ಯಾಷನಲ್ ಅವಾರ್ಡ್ ಸಿಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ. ಹೌದು ವೀಕ್ಷಕರೇ, ಶಿವಣ್ಣ ಅವರ ಪ್ರಕಾರ ರಾಮ್ ಚರಣ್ ಈ ಪೆದ್ದಿ ಚಿತ್ರದ ಪಾತ್ರಕ್ಕಾಗಿ ಬರೋಬ್ಬರಿ 2.5 ವರ್ಷಗಳ ಕಾಲ ಕಂಪ್ಲೀಟ್ ಆಗಿ ಡೆಡಿಕೇಟ್ ಆಗಿದ್ದಾರೆ. ಆ ಪಾತ್ರದ ರಗಡ್ ಲುಕ್, ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಮತ್ತು ಅಭಿನಯಕ್ಕಾಗಿ ಚರಣ್ ತುಂಬಾನೇ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಒಬ್ಬ ಗ್ಲೋಬಲ್ ಸ್ಟಾರ್ ಆಗಿದ್ದರೂ ಇಷ್ಟು ಪ್ರಾಮಾಣಿಕವಾಗಿ ಪಾತ್ರಕ್ಕಾಗಿ ಜೀವಿಸುವುದನ್ನು ನೋಡಿ ಶಿವಣ್ಣ ಅಚ್ಚರಿಪಟ್ಟಿದ್ದಾರೆ. ಚರಣ್ ಬರೀ ಅದ್ಭುತ ನಟನಷ್ಟೇ ಅಲ್ಲ, ಅವರ ಪ್ರಾಮಾಣಿಕತೆ ಸಿನಿಮಾದ ಪ್ರತಿಯೊಂದು ಫ್ರೇಮ್ ನಲ್ಲಿ ಕಾಣಿಸುತ್ತೆ ಎಂದು ಶಿವಣ್ಣ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ಹಾಗಾದ್ರೆ ಪೆದ್ದಿ ಚಿತ್ರದಲ್ಲಿ ನಮ್ಮ ಶಿವಣ್ಣನ ಪಾತ್ರ ಎಂತದ್ದು ಅನ್ನೋ ಕ್ಯೂರಿಯಾಸಿಟಿ ಎಲ್ಲರಲ್ಲೂ ಇರಬಹುದು. ಚಿತ್ರದಲ್ಲಿ ಅವರ ಪಾತ್ರದ ಹೆಸರು ಗೌರನಾಯುಡು. ಇದೊಂದು ರಸ್ಟಿಕ್ ಸ್ಪೋರ್ಟ್ಸ್ ಡ್ರಾಮಾ ಆಗಿರೋದ್ರಿಂದ ಸಿನಿಮಾದಲ್ಲಿ ಶಿವಣ್ಣ ಅವರು ರಾಮ್ ಚರಣ್ ಅವರ ಮೆಂಟರ್ ಅಥವಾ ಕೋಚ್ ತರಹದ ಅತ್ಯಂತ ಪವರ್ಫುಲ್ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಪ್ರೆಸ್ ಮೀಟ್ ನಲ್ಲಿ ಶಿವಣ್ಣ ಈ ಬಗ್ಗೆ ಮಾತನಾಡುತ್ತಾ, ನಾನು ಯಾವಾಗಲೂ ನನ್ನ ಹೃದಯಕ್ಕೆ ಹತ್ತಿರವಾಗುವ ಪಾತ್ರಗಳನ್ನಷ್ಟೇ ಆಯ್ಕೆ ಮಾಡಿಕೊಳ್ಳುತ್ತಿದ್ದೇನೆ. ಈ ಗೌರನಾಯುಡು ಪಾತ್ರ ಕೂಡ ಹಾಗೇನೆ. ಇದಕ್ಕೊಂದು ಬಲವಾದ ಉದ್ದೇಶವಿದೆ, ಅರ್ಥಪೂರ್ಣವಾದ ಜರ್ನಿ ಇದೆ. ಚಿತ್ರದಲ್ಲಿ ಪೆದ್ದಿ ಮತ್ತು ನನ್ನ ಪಾತ್ರದ ನಡುವಿನ ಎಮೋಷನಲ್ ಬಾಂಡಿಂಗ್ ಸಿನಿಮಾದ ಅತಿ ದೊಡ್ಡ ಹೈಲೈಟ್ ಆಗಿರುತ್ತೆ. ಈ ಎಮೋಷನ್ ಪ್ರೇಕ್ಷಕರ ಹೃದಯಕ್ಕೆ ನೇರವಾಗಿ ತಲುಪುತ್ತೆ ಅಂದ್ರು. ಅಷ್ಟೇ ಅಲ್ಲ, ಸಿನಿಮಾದ ಕ್ಲೈಮ್ಯಾಕ್ಸ್ ಪ್ರೇಕ್ಷಕರಿಗೆ ದೊಡ್ಡ ಸಸ್ಪೆನ್ಸ್ ನೀಡಲಿದ್ದು ಅದನ್ನು ಥಿಯೇಟರ್ ನಲ್ಲೇ ಅನುಭವಿಸಬೇಕು ಅಂತ ಶಿವಣ್ಣ ಸಣ್ಣದೊಂದು ಹಿಂಟ್ ಕೂಡ ಬಿಟ್ಟು ಕೊಟ್ಟಿದ್ದಾರೆ. ನಮ್ಮ ಶಿವಣ್ಣನವರು ಕೇವಲ ದೊಡ್ಡ ನಟ ಮಾತ್ರವಲ್ಲ, ಅವರೊಬ್ಬ ಅದ್ಭುತ ವ್ಯಕ್ತಿ ಅನ್ನೋದು ಇಡೀ ಸೌತ್ ಇಂಡಸ್ಟ್ರಿಗೆ ಗೊತ್ತು. ಈ ಪ್ರೆಸ್ ಮೀಟ್ ನಲ್ಲಿ ಅದು ಮತ್ತೊಮ್ಮೆ ಸಾಬೀತಾಯಿತು. ತೆಲುಗು ಇಂಡಸ್ಟ್ರಿಯ ದೊಡ್ಡ ಸ್ಟಾರ್ ಆಗಿರೋ ರಾಮ್ ಚರಣ್ ಶಿವಣ್ಣ ಅವರ ಪಕ್ಕ ನಿಂತಾಗ ಒಬ್ಬ ಶಿಸ್ತಿನ ಮಗನಂತೆ ಕಾಣುತ್ತಿದ್ದರು. ರಾಮ್ ಚರಣ್ ಮಾತನಾಡುತ್ತಾ, ಶಿವಣ್ಣ ಅವರ ಜೊತೆ ಕೆಲಸ ಮಾಡಿದ್ದು ನನ್ನ ಕೆರಿಯರ್ನ ಒಂದು ಡ್ರೀಮ್ ಮೊಮೆಂಟ್. ಅವರ ಎನರ್ಜಿ ಮತ್ತು ಸರಳತೆ ನಮಗೆಲ್ಲರಿಗೂ ಮಾದರಿ ಅಂತ ಭಾವುಕರಾದರು. ಅಷ್ಟೇ ಅಲ್ಲ, ಚಿತ್ರದ ಇಡೀ ತಂಡ ಅಂದರೆ ನಿರ್ದೇಶಕ ಬುಚ್ಚಿ ಬಾಬುಸನ, ನಾಯಕಿ ಜಾನ್ವಿ ಕಪೂರ್ ಮತ್ತು ನಿರ್ಮಾಪಕರು ಶಿವಣ್ಣ ಅವರನ್ನು ತಮ್ಮ ಸ್ವಂತ ಕುಟುಂಬದ ಸದಸ್ಯನಂತೆ ಗೌರವದಿಂದ ನಡೆಸಿಕೊಂಡಿದ್ದಾರಂತೆ. ಈ ಪ್ರೀತಿ ಮತ್ತು ಸಪೋರ್ಟ್ ನಿಂದಾಗಿ ನನಗೆ ಈ ಪಾತ್ರವನ್ನು ಇನ್ನೂ ಚೆನ್ನಾಗಿ ಮಾಡಲು ಸಾಧ್ಯವಾಯಿತು ಎಂದು ಶಿವಣ್ಣ ಇಡೀ ತಂಡಕ್ಕೆ ಧನ್ಯವಾದ ತಿಳಿಸಿದರು. ವೀಕ್ಷಕರೇ, ನಮ್ಮ ಶಿವಣ್ಣ ಈಗ ಕೇವಲ ಸ್ಯಾಂಡಲ್ವುಡ್ಗೆ ಸೀಮಿತವಾಗಿಲ್ಲ. ತಮಿಳಿನಲ್ಲಿ ರಜನಿಕಾಂತ್ ಜೊತೆ ಜೈಲರ್ ಸಿನಿಮಾದ ಮೂಲಕ ಧೂಳ್ ಎಬ್ಬಿಸಿದ್ದ ಶಿವಣ್ಣ ಈಗ ಪೆದ್ದಿ ಚಿತ್ರದ ಮೂಲಕ ತೆಲುಗಿನಲ್ಲೂ ಅಬ್ಬರಿಸಲು ಸಜ್ಜಾಗಿದ್ದಾರೆ. ಇದರ ಜೊತೆಗೆ ಅವರು ಗುಮ್ಮಡಿ ನರಸಯ್ಯ ಅವರ ಬಯೋಪಿಕ್ ನಲ್ಲೂ ನಟಿಸುತ್ತಿದ್ದಾರೆ ಮತ್ತು ಜೈಲರ್ 2 ನಲ್ಲೂ ಕಾಣಿಸಿಕೊಳ್ಳಲಿದ್ದಾರೆ. 60 ವರ್ಷ ದಾಟಿದ್ರೂ ಇವರ ಈ ಎನರ್ಜಿ, ಸಿನಿಮಾಗಳ ಮೇಲಿರುವ ಪ್ರೀತಿ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳುವಂತದ್ದು. ನಮ್ಮ ಹೆಮ್ಮೆಯ ಶಿವಣ್ಣ ಅವರ ಈ ಹೊಸ ಜರ್ನಿಗೆ ಮತ್ತು ಇಡೀ ಪೆದ್ದಿ ಚಿತ್ರತಂಡಕ್ಕೆ ನಮ್ಮ ಕತೆ ಸ್ಟುಡಿಯೋ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳೋಣ. ನಿಮಗೆ ಶಿವಣ್ಣ ಅವರ ಈ ಮಾತುಗಳು ಮತ್ತು ಪೆದ್ದಿ ಸಿನಿಮಾದ ಮೇಲಿರುವ ನಿರೀಕ್ಷೆ ಎಷ್ಟಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ. ನಾವು ಇನ್ನೂ ಹೆಚ್ಚಿನ ಶ್ರಮ ವಹಿಸಿ ನಿಮ್ಮನ್ನು ಎಂಟರ್ಟೈನ್ ಮಾಡ್ಬೇಕಾ? ಹಾಗಾದ್ರೆ ನಿಮ್ಮ ಪ್ರೀತಿಯ ಬೆಂಬಲ ನಮಗೆ ಬೇಕೇ ಬೇಕು. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮ್ಮ ಇಡೀ ಟೀಮ್ಗೆ ಕಠಿಣ ಕೆಲಸ ಮಾಡಲು ಬಿಗ್ ಮೋಟಿವೇಶನ್ ಇದ್ದಂತೆ. ಪ್ಲೀಸ್ ಕತೆ ಸ್ಟುಡಿಯೋ ಚಾನೆಲ್ಗನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಜೊತೆಗಿರಿ. ಧನ್ಯವಾದಗಳು.